ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಬಿಡದಿಯ ಹೋರಾಟ, ಟೌನ್ಶಿಪ್ ಹೋರಾಟ ದಿನದಿಂದ ದಿನಕ್ಕೆ ಕಾವೇರ್ತಾನೆ ಇದೆ. ಪ್ರಿಂಟ್ ಮಾಧ್ಯಮ, ನ್ಯೂಸ್ ಮಾಧ್ಯಮ, ಸೋಷಿಯಲ್ ಮೀಡಿಯಾ ಮಾಧ್ಯಮದಲ್ಲಿ ನಾವು ನೋಡ್ತಾ ಇರ್ತೀವಿ ಸ್ನೇಹಿತರೆ. ಆದರೆ ಒಬ್ಬ ಕಾಮನ್ ಪೀಪಲ್ ಆಗಿ, ಒಬ್ಬ ಕನ್ನಡದ ಪ್ರೇಮಿಯಾಗಿ, ಒಬ್ಬ ಕನ್ನಡ ಸಿನಿಮಾ ರಂಗದ ಸಿನಿಮಾಗಳನ್ನು ನೋಡುವಂತಹ ಪವನ್ನಾದ, ನಾನು ತುಮಕೂರಿನವನಾದ ಪವನ್ ಅಂತ ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಮ್ಮ ಕನ್ನಡ ಚಿತ್ರರಂಗದ ಅಡ್ಮಿನಿಸ್ಟ್ರೇಷನ್ಗೆ ಅಥವಾ ಯಾವುದೇ ದೊಡ್ಡ ಹೀರೋ ಇರ್ಬೋದು, ಚಿಕ್ಕವರು ಇರ್ಬೋದು, ಹೀರೋಯಿನ್ ಇರ್ಬೋದು, ಏನಂತ ಗೊತ್ತಾ? ಕನ್ನಡ ಅಂದರೆ ಕನ್ನಡಕ್ಕೆ ನಾವು, ಕನ್ನಡಕ್ಕೋಸ್ಕರನೇ ನಾವು, ಕನ್ನಡ ಚಳುವಳಿಗಳು ಬಂದಾಗ ಬರೋ ಅಂತ ಚಿತ್ರರಂಗ ಫೇಸ್ ವ್ಯಾಲ್ಯೂಗೆ ಬರುತ್ತಾ ಅಂತ ಒಂದು ಕ್ವಶನ್ ಕಾಮನ್ ಪೀಪಲ್ ಆಗಿ. ಯಾಕಂದ್ರೆ ಸ್ನೇಹಿತರೆ, ಬಿಡದಿಲಿ ಕೆಲವು ಜನಪ್ರತಿನಿಧಿಗಳು, ರೈತರಲ್ಲ, ಸುಮಾರು ಜನ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ ಅಂದ್ರೆ, ನಮ್ಮ ಭೂಮಿ ಬೇಕು ಸರ್, ನಮ್ಮ ಪೂರ್ವಜರು ಮಾಡ್ಕೊಂಡ್ ಬಂದಿರೋದು, ನಮ್ಮ ಫ್ಯೂಚರ್ ಅಲ್ಲಿ ನಾವು ಉಳ್ಮೆ ಮಾಡಬೇಕು, ನಾವು ಸಿಟಿಗೆ ಹೋಗ್ತಾ ಇದೀವಿ, ಸಿಟಿಲಿ ನಾವು ದಿವಸಕ್ಕೆ 2,000 ದುಡಿತೀವಿ, 5,000 ದುಡಿತೀವಿ, ತರಕಾರಿ ತಗೊಂಡು ಹೋಗ್ತೀವಿ, ತಗೊಂಡು ಹೋಗ್ತೀವಿ. ಇನ್ ಕೇಸ್ ಸಿಟಿಲಿ ನಮ್ಮ ಮಕ್ಕಳು ಜೀವನ ಮಾಡ್ತಿದ್ದಾರೆ, ಅವ್ರ ಜೀವನ ಏನಾದ್ರು ಆಗ್ಲಿಲ್ಲ, ಅಲ್ಲಿ ಸಕ್ಸಸ್ ಆಗ್ಲಿಲ್ಲ ಅಂದಾಗ ಬಂದವ್ರಿಗೆ ಏಮೆ ಮಾಡ್ಕೊಂಡು ದುಡಿಮೆ ಮಾಡಬೇಕು ಅಂತ ಹೇಳಿ ಚಳುವಳಿ ಮಾಡುವಾಗ, ಯಾಕೆ ಕನ್ನಡ ಚಿತ್ರರಂಗದ ಯಾವ ಒಬ್ಬ ಕಲಾವಿದನು ಕೂಡ ಈ ಚಳುವಳಿಗೆ ಕೈ ಜೋಡಿಸ್ತಾ ಇಲ್ಲ? ಕ್ವಶನ್ ನಂಬರ್ 1. ನೀವೆಲ್ಲ ಒಂದು ರಾಜಕೀಯ ಪಕ್ಷಕ್ಕೆ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ಅಂತ ಒಂದು ಕ್ವಶನ್ ಬರುತ್ತೆ ಕಾಮನ್ ಪೀಪಲ್ ಆಗಿ. ಇನ್ನೊಂದು ವಿಚಾರ ಬರುತ್ತೆ, ಇದ್ರಲ್ಲಿ ನಿಮ್ಗೇನು ಫೇಸ್ ವ್ಯಾಲ್ಯೂ ಸಿಗ್ತಾ ಇಲ್ವಾ, ಅಥವಾ ಇನ್ನ ಜನಸಂಖ್ಯೆ ಜಾಸ್ತಿ ಆಗಬೇಕು, ದೊಡ್ಡ ಪ್ರೊಟೆಸ್ಟ್ ಆದ್ಮೇಲೆ ನೀವು ಹೋಗ್ಬೇಕು ಅಂತ ಇದ್ದೀರಾ? ಕ್ವಶನ್ ನಂಬರ್ 3. ಕನ್ನಡಕ್ಕೋಸ್ಕರನೇ ಪಿಕ್ಚರ್ ಮಾಡೋದು, ಕನ್ನಡಕ್ಕೋಸ್ಕರನೇ ಇರೋದು, ನಾವು ಕನ್ನಡದಿಂದ ಉಸಿರು ಅನ್ನೋ ಅಂತ ಹ್ಯಾಂಕರ್ಗಳಿದಾರಲ್ಲ, ನೀವು ಯಾವುದು ಟಿವಿ ಮಾಧ್ಯಮದ ಆಂಕರ್ಸು ಎಲ್ಲರೂ ಎಲ್ಲಿದ್ದಾರೆ? ನ್ಯೂಸ್ ಆಂಕರ್ಸ್ಗಳು ಹಗಲು ರಾತ್ರಿ ಹೋಗಿ ನ್ಯೂಸ್ ರಿಪೋರ್ಟ್ ಮಾಡ್ತಿದ್ದಾರೆ, ಅವರ ಪ್ರಕಾರ ನ್ಯೂಸ್ ತಲುಪಿಸ್ಬೇಕು ಮಾಡ್ತಾ ಇದ್ದಾರೆ. ವಾಟ್ ಅಬೌಟ್ ಅದರ್ಸ್? ಶನಿವಾರ ಭಾನುವಾರ ಅಂತ ಬಂದ್ರೆ ಎಲ್ಲಾ ಚಾನೆಲ್ಗಳಲ್ಲೂ ರಿಯಾಲಿಟಿ ಶೋ ಅಂತ ಹೇಳಿ ಆಂಕರ್ಗಳು ಮಾಡ್ಕೊಂಡು ದೊಡ್ಡ ದುಡ್ಡುಗಳು ಮಾಡ್ತಂದ್ರೆ ಆಂಕರ್ಸ್. ಕನ್ನಡ ಅಂದರೆ ನನಗೆ ಹೆಮ್ಮೆ, ಕನ್ನಡ ಎಂದರೆ ಅಂತ ಹೇಳುವ ಕೆಲವು ವಿದ್ಯಾವಂತರಲ್ಲಿ ಅವಿದ್ಯಾವಂತಾದಂತಹ ಕೆಲವು ಆಂಕರ್ಸ್ಗಳು, ಕಲಾವಿದ್ರಿಗೆ ನಾನು ಕೇಳೋ ಕ್ವಶನ್ ಕಾರವಾಗಿ ಅನ್ಸುತ್ತೆ ಸ್ನೇಹಿತರೆ. ಯಾಕೆ ಗೊತ್ತಾ? ಏನಪ್ಪ ಇವನು ಬಿಡದಿಗೂ ಈ ಕಲಾವಿದ್ರಿಗೆ ಏನ್ ಸಂಬಂಧ ಅಂತ ಕೇಳ್ತೀರಾ. ಅದೇ ಕನ್ನಡ ವಿಚಾರಗಳು ಬಂದಾಗ, ಕನ್ನಡದ ಬಗ್ಗೆ ಏನಾದ್ರೂ ಕಾಳಜಿಗಳು ಬಂದಾಗ, ಯಾರಾದ್ರೂ ಹೋಗಿ ನಿಮ್ಗೆ ಮೀಡಿಯಾದವ್ರು ಹೋಗೋ ಕ್ವಶನ್ ಕೇಳಿದ್ರೆ, ಯಾಕ್ರಿ ಬೇರೆ ಯಾವುದೇ ಬಂದ್ರು ಕೂಡ ನೀವು ಬರೀ ಚಿತ್ರರಂಗಕ್ಕೆ ಕೇಳ್ತೀರಂತ ಸುಮಾರು ಹೀರೋಯಿನ್ಗಳು ಹೇಳ್ತಾರೆ. ಸರ್, ಬಿಡದಿ ನೀವೆಲ್ಲರೂ ವಾಸಿಸುತ್ತಿರುವಂತ ಬೆಂಗಳೂರಿಂದ ಸ್ವಲ್ಪ ದೂರದಲ್ಲಿದೆ. 1 ಅವರ್ ಇರ್ಬೋದಾ, ಹಾಫ್ ಅನ್ ಅವರ್ ಇರ್ಬೋದಾ, 40 ಮಿನಿಟ್ಸ್ ಇರ್ಬೋದಾ, ಮ್ಯಾಕ್ಸ್ 1 ಅವರ್. ಆ ಬಿಡದಿಲ್ಲಿ ಬೆಳೆಯುವಂತ ತರಕಾರಿ, ಅದು ನಿಮಗೆ ಬೇಕಾದಂತ ದವಸ ಧಾನ್ಯಗಳು ಏನಿದೆ ಅದನ್ನೆಲ್ಲ ತಿನ್ಕೊಂಡು, ಅಲ್ಲಿರೋದೇ ತಿಂತೀರಂತಲ್ಲ, ಇರೋದ್ರಲ್ಲಿ ಅಲ್ಲಿರೋದನ್ನ ತಿನ್ಕೊಂಡು ನಿಮ್ಮ ದೇಹ ದಾಢ್ಯಗಳನ್ನ ಬೆಳೆಸೋದು, ನೀವು ಚೆನ್ನಾಗಿರೋಗಿ ನೋಡ್ಕೊಳ್ಳೋದು ಮಾಡ್ತಾ ಇರೋದು ಅದೇ ರೈತರು. ಆದ್ರೆ ಯಾಕೆ ಅಸಡ್ಡೆ ವಹಿಸ್ತಾ ಇದ್ದೀರಾ ನಮ್ಮ ರೈತರ ವಿಚಾರದಲ್ಲಿ? ಕನ್ನಡ ಚಿತ್ರರಂಗ ಎಲ್ಲಿದೆ, ಕನ್ನಡ ಚಿತ್ರರಂಗ ಅಂತ? ಯಾಕಂದ್ರೆ ಒಬ್ಬನ್ ಕಮೆಂಟ್ ನೋಡಿಲ್ಲ, ಒಬ್ಬ ಟ್ವೀಟ್ ಮಾಡಿಲ್ಲ, ಯಾವನೋ ತೆಲುಗು, ತಮಿಳು, ಆಂಧ್ರ ಪ್ರದೇಶದಲ್ಲಿರೋ ಹೀರೋಗಳು, ಬಾಲಿವುಡ್ ಹೀರೋಗಳಿಗೆಲ್ಲ ಪೋಸ್ಟ್ ಹಾಕ್ತೀರಾ, ಹ್ಯಾಪಿ ಬರ್ಡೇ ಅಂತ. ನಿಮ್ಮ ಯೋಗ್ಯತೆಗೆ ಒಬ್ಬ ಹೀರೋಯಿನ್ ಒಂದೇ ಒಂದು ಪೋಸ್ಟ್, ನಾನು ಸಪೋರ್ಟ್ ಇದ್ದೀನಿ, ಬಿಡದಿ ರೈತ ಪರವಾಗಿದ್ದೀನಿ ಅಂತ ಯಾಕಾಗ್ತಾ ಇಲ್ಲ? ಸಾರ್ವಜನಿಕರ ಪ್ರಶ್ನೆ. ಚಿತ್ರರಂಗಕ್ಕೆ, ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಫಿಲಂಗಳು ವಾರ ರಿಲೀಸ್ ಆಗ್ತಾನೆ ಇದೆ, ದೊಡ್ಡದು ಚಿಕ್ಕದು, ಸಣ್ಣದು ಸಣ್ಣದು ಎಲ್ಲ. ಆದರೆ ಯಾವ ಒಂದು ಪ್ರೆಸ್ ಮೀಡಿಯಾದಲ್ಲೂ ಕೂಡ ನಿಮ್ಮ ಪ್ರಮೋಷನ್ ಮಾಡುವಾಗ ರೈತರ ಪರವಾಗಿ ನಿಲ್ಲುತ್ತೀನಿ ಅನ್ನೋ ಒಂದು ಸ್ಲೋಗನ್ ಇಲ್ಲ. ಇದನ್ನ ತೋರಿಸ್ತಾ ಇರೋದು ಏನ್ ಗೊತ್ತಾ ಸ್ನೇಹಿತರೆ? ನನ್ಗೆ ಅನಿಸ್ತಾ ಇದೆ, ಚಿತ್ರರಂಗ ಯಾವುದೇ ಒಂದು ಪಾರ್ಟಿಗೆ, ಯಾವುದೋ ಒಂದು ಸರ್ಕಾರಕ್ಕೆ ಒಳಗಾಗ್ಬಿಟ್ಟಿದ್ಯಾ, ಅಥವಾ ಭಯ ಇದೆಯಾ ಏನಾಗುತ್ತೆ ಏನತ್ತೆ ಅಂತ. ಯಾಕಂದ್ರೆ ಏನು ಕೊಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ದಯಮಾಡಿ ಬೇಜಾರಾಗುತ್ತೆ. ವಿಚಾರ ಏನ್ ಗೊತ್ತಾ? ಬಿಡದಲ್ಲಿರೋಂಥ ಯುವಕರು, ಯುವತಿಯರು, ರೈತರು ಕೂಡ ಇವ್ರ ಫಿಲಂಗಳು ನೋಡ್ತಾರೆ. ಏನಕ್ಕೆ ಚಿತ್ರರಂಗನ ಫೋಕಸ್ ಮಾಡ್ತಾ ಇದೀವಿ ಅಂದ್ರೆ ಸ್ನೇಹಿತರೆ, ಚಿತ್ರರಂಗ ಬಂದ್ರೆ ಚಳುವಳಿ ಒಂದು ಸ್ಟ್ರಾಂಗ್ ಆಗುತ್ತೆ. ಪೊಲಿಟಿಕಲ್ಸ್ಗಿಂತ ಒಂದು ಚಳುವಳಿ ಸ್ಟ್ರಾಂಗ್ ಆಗುತ್ತೆ. ಎಕ್ಸಾಂಪಲ್, ತಮಿಳ್ನಾಡು CM ಆದ್ರು, ಯಾಕಾದ್ರೂ ಹೊಸ ಫೇಸ್ ಬೇಕಿತ್ತು ಅಂತ CM ಆದ್ರು. ಆದ್ರೆ ಬಿಡದಿಲ್ಲಿ ಯಾರು ಬರ್ತಾನೆ ಇಲ್ವಲ್ರಿ? ಹೇಸಿಗೆ ಆಗಲ್ವೇನ್ರಿ ನಿಮ್ಗೆ ಚಿತ್ರರಂಗದವ್ರಿಗೆ? ಕನ್ನಡನೇ ಮಾತಾಡ್ತಾ ಇರೋದು, ಕನ್ನಡದಲ್ಲೇ ಕೇಳ್ತಾ ಇರೋದು.
ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ದಯಮಾಡಿ ಶೇರ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.